ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿಕ್ಕಮಗಳೂರಿನಲ್ಲಿ ನಕಲಿ ನಾಟಿ ತುಪ್ಪ ಜಾಲ ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂತಹ ಆಹಾರ ಇಲಾಖೆ ಅಧಿಕಾರಿಗಳು ಪಾಳು ಬಿದ್ದ ಮನೆಯಲ್ಲಿ ವನಸ್ಪತಿ ಡಾಲ್ಟಾ ಬಳಸಿ ನಕಲಿ ತುಪ್ಪ ತಯಾರಿಕೆ ಮಾಡ್ತಾ ಇದ್ರು. ಹಳ್ಳಿಗಳಿಗೆ ಬೈಕ್ನಲ್ಲಿ ತೆರಳಿ ತುಪ್ಪ ಬೇಕಾ ತುಪ್ಪ ಅಂತ ಜೋರಾಗಿ ಕೂಗ್ತಿದ್ರು. ಅವಾಗ ಬರ್ತಿದ್ರು ತುಪ್ಪ ಬೇಕಾದವರು, ಖರೀದಿ ಮಾಡ್ತಿದ್ರು. ಆದರೆ ಈಗ ಗೊತ್ತಾಗಿದೆ ಅದರಲ್ಲಿ ಏನೆಲ್ಲ ಕಲಬೆರಕೆ ಆಗ್ತಿತ್ತು ಅಂತ. ಅದು ನಾಟಿ ತುಪ್ಪ ಅಂಥೇಳಿ ಯಾಮಾರಿಸಿ ಮಾರಾಟ ಮಾಡ್ತಿದ್ರು. ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯಲ್ಲಾಗಿರುವಂಥ ಘಟನೆ ಇದು. ತುಪ್ಪಕ್ಕೆ ಹಳದಿ ಬಣ್ಣದ, ಅಂದರೆ ಆ ಹಳದಿ ಬಣ್ಣ ಬರಬೇಕಲ್ವ, ಅದಕ್ಕೆ ರಾಸಾಯನಿಕ ಬಣ್ಣವನ್ನು ಬಳಕೆ ಮಾಡ್ತಾ ಇದ್ರು ಅನ್ನುವಂಥ ಆರೋಪ ಇದೆ. ಅಧಿಕಾರಿಗಳ ದಾಳಿ ಬೆನ್ನಲ್ಲೇ ನಾಪತ್ತೆಯಾಗಿದ್ದಾರೆ ಆರೋಪಿಗಳು. ಎಸ್ಕೇಪ್ ಆಗಿರುವಂಥ ಆರೋಪಿಗಳ ಪತ್ತೆಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ತುಪ್ಪ ಸಹಜವಾಗಿ ಆಸೆ ಇರುತ್ತೆ ಎಲ್ರಿಗೂ, ತುಪ್ಪ ಹಾಕಿ ಅಡುಗೆ ಮಾಡೋದು, ತುಪ್ಪ ಹಾಕ್ಕೊಂಡು ಊಟ ಮಾಡೋದು ಕೆಲವೊಬ್ಬರಿಗೆ. ಬಟ್ ಇಲ್ಲಿ ನೋಡಿ ಅದನ್ನೇ ದಂಧೆ ಮಾಡ್ಕೊಂಡ್ಬಿಟ್ಟಿದ್ರು ಈ ಕಳ್ಳರು. ದೊಡ್ಡ ಒಂದು ಜಾಲನೆ ಇದರಿಂದ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಅನುಮಾನಗಳು ಕೂಡ ಅಲ್ಲಿ ಪೊಲೀಸರಿಗೆ ಸಿಕ್ಕಿದೆ. ಆ ಕೆಲವೊಂದಿಷ್ಟು ಸ್ಥಳದಲ್ಲಿ ವಸ್ತುಗಳು ಸಿಕ್ಕಿದ್ದಾವೆ ಮತ್ತು ಕೆಲವೊಂದಿಷ್ಟು ವನಸ್ಪತಿ ಡಾಲ್ಟಾ ಅದೆಲ್ಲವೂ ಕೂಡ ವಶಪಡಿಸ್ಕೊಂಡಿದ್ದಾರೆ. ಅದನ್ನು ಹಾಕಿ ಇವರು ನಕಲಿ ತುಪ್ಪವನ್ನು ರೆಡಿ ಮಾಡ್ತಾಯಿದ್ರು. ಅಂದರೆ ತುಪ್ಪ ಅಂತಲೇ ಜನರಿಗೆ ಅಸಲಿ ತುಪ್ಪ ಜೊತೆಗೆ ನಾಟಿ ತುಪ್ಪ ಅಂತ ಜನರಲ್ಲಿ ನಂಬಿಕೆ ಬರೋ ಥರ ಮಾಡ್ತಾಯಿದ್ರು. ಅದಾದ ಮೇಲೆ ಈಗ ಅಧಿಕಾರಿಗಳು ದಾಳಿ ಮಾಡಿದಾಗ ಇವರ ಅಕ್ರಮ ಬಯಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗೋಪಿ ನೀಡ್ತಾರೆ. ಗೋಪಿ, ಈಗ ಎಲ್ಲವೂ ಕೂಡ ನಾವು ಕಣ್ಬಿಟ್ಕೊಂಡು ನಂಬಿಡ್ತೀವಿ, ಅದರ ಹಿಂದೆ ಮುಂದೆ ನೋಡಲ್ಲ, ಪರಿಶೀಲನೆ ಮಾಡಲ್ಲ. ಬಟ್ ಈಗ ಆ ನಕಲಿ ತುಪ್ಪವನ್ನು ಮಾರಾಟ ಮಾಡುವಂಥ ದಂಧೆ ಹೇಗೆ ಬಯಲಾಯಿತು ಅಂತೇಳಿ? ಏನು ಪ್ರಭು, ಇದು ಆರೋಗ್ಯಾಧಿಕಾರಿಗಳ ತಂಡ ಏನು ಈ ಒಂದು ನಕಲಿ ಏನ್ ನಡೀತಾ ಇದೆ ತುಪ್ಪ ತಯಾರಿಸುವ ಘಟಕ ಏನಿದೆ ಅದ್ರ ಮೇಲೆ ದಾಳಿ ಮಾಡಿದಾಗ ಇದು ಬಹಿರಂಗ ಆಗಿರುವಂತದ್ದು. ಏನಂದ್ರೆ ಇವರ ಟಾರ್ಗೆಟ್ ಆಗಿರೋದು ಗ್ರಾಮಾಂತರ ಪ್ರದೇಶ ಮತ್ತು ನಗರದ ಔಟ್ಸ್ಕರ್ಟ್ಸ್ ನಲ್ಲಿ ಏನಿರ್ತವೆ ಕೆಲವೊಂದು ಏರಿಯಾಗಳನ್ನ ಮಾತ್ರ ಇವರು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಮನೆ ಮನೆಗೆ ತೆರಳಿ ಇವರು ತುಪ್ಪವನ್ನ ಮಾರುವಂತ ಜಾಲ ಇದು ಆಗಿದೆ. ಬೈಕ್ ಗಳಲ್ಲೇ ತೆರಳಿ ಇವರೇನು ಅಮಾಯಕ ಜನರನ್ನ ಅಥವಾ ಮತ್ತೆ ಏನು ಗ್ರಾಮಾಂತರ ಪ್ರದೇಶದ ಜನರನ್ನೇ ಇವರು ಟಾರ್ಗೆಟ್ ಮಾಡಿ ತುಪ್ಪವನ್ನ ಖರೀದಿ ಮಾಡಿ ಇದು ನಾಟಿ ತುಪ್ಪ ಅಂತೇಳಿ ಸುಳ್ಳನ್ನ ಹೇಳಿ ಮಾಡುವಂತ ಜಾಲ ಇದು ಪತ್ತೆ ಆಗಿರುವಂತದ್ದು. ಯಾಕಂದ್ರೆ ಇದು ಚಿಕ್ಕಮಗಳೂರಿನ ತಂಡ ಅಲ್ಲ, ಬೇರೆ ಜಿಲ್ಲೆಯಿಂದ ಅಂದ್ರೆ ಬಳ್ಳಾರಿ, ಚಿತ್ರದುರ್ಗ ಈ ಭಾಗದಿಂದ ಬಂದು ಇಲ್ಲಿ ವ್ಯವಸ್ಥಿತವಾಗಿ ಒಂದು ಘಟಕ ಅಥವಾ ಒಂದು ಮನೆಯ ರೀತಿನಲ್ಲೇ ಒಂದು ರೂಮ್ ಅನ್ನ ತಗೊಂಡು ಅಲ್ಲಿ ಈ ನಕಲಿ ತುಪ್ಪವನ್ನ ತಯಾರಿಸ್ತಾ ಇರುವಂತದ್ದು ಈಗ ಬಯಲಾಗಿರುವಂತದ್ದು. ಯಾಕೆಂದ್ರೆ ಈ ನಕಲಿ ತುಪ್ಪ ತಯಾರಿಸೋದಕ್ಕೆ ಇವರು ಕೆಲವು ರಾಸಾಯನಿಕಗಳನ್ನ ಬಳಸ್ತಾರೆ. ಅದು ಕೂಡ ಈಗ ಏನು ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ತಂಡದ ವಿಸಿಟ್ ನಂತರ ಈಗ ಬಯಲಾಗಿರುವಂತದ್ದು. ಇವರು ಈ ಎಲ್ಲಾ ರಾಸಾಯನಿಕವನ್ನು ಮತ್ತೆ ಅದರ ವನಸ್ಪತಿ ಆಗಿರ್ಬೋದು ಮತ್ತು ಆ ತುಪ್ಪವನ್ನ ನಾಟಿ ತುಪ್ಪದ ರೀತಿನಲ್ಲಿ ಕಲರ್ ಬರೋ ರೀತಿನಲ್ಲಿ ಮತ್ತು ಸ್ಮೆಲ್ ಬರೋ ರೀತಿನಲ್ಲಿ ಇವರು ತಯಾರಿಸ್ತಾ ಇರುವಂತದ್ದು ಈಗ ಜಾಲ ಪತ್ತೆ ಆಗಿರುವಂತದ್ದು. ಇವ್ರಿಗೆ ಈ ಮನೆ ಮನೆಗೆ ತೆರಳಿ ಇದನ್ನ ಏನು ಕೊಡ್ತಾ ಇದ್ರು, ಈಗ ತಗೊಂತಾ ಇರೋ ಜನ ಕೂಡ ಈಗ ಇದ್ರ ಬಗ್ಗೆ ಅಂದ್ರೆ ಗಾಬರಿಯನ್ನ ಹುಟ್ಟಿಸುವಂತ ಸುದ್ದಿ ಇದಾಗಿದೆ. ಯಾಕಂದ್ರೆ ಈ ತುಪ್ಪ ಕೂಡ ನಕಲಿ ಆಗಿರುತ್ತೆ ಅನ್ನೋದು ಈಗ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಇದು ಬೇರೆ ಬೇರೆ ಜಿಲ್ಲೆಗಳಿಂದ ಅಂದ್ರೆ ಅವರು ಹೇಳ್ಕೊಳ್ಳುವ ಮೂಲಕನೇ ಬೇರೆ ಜಿಲ್ಲೆಯಲ್ಲಿ ನಮ್ಗೆ ಇದು ಚಿಕ್ಕಮಗಳೂರಿನಲ್ಲಿ ಆಸ್ಪಾಸ್ನಲ್ಲಿ ಸಿಗೋದಿಲ್ಲ, ಬೇರೆ ಜಿಲ್ಲೆಯಿಂದ ಇದನ್ನ ನಾವು ತಂದು ಶುದ್ಧ ತುಪ್ಪ ಮತ್ತು ನಾಟಿ ತುಪ್ಪವಾಗಿ ನಾವು ಬೇರೆ ಜಿಲ್ಲೆಯಿಂದ ತರೋದು ಅಂತ ಹೇಳಿ ಸುಳ್ಳನ್ನೇ ಹೇಳಿ ಈ ತರ ಮಾಡ್ತಾ ಇದ್ದಿದ್ರು. ಆದ್ರೆ ಈಗ ಅವರ ಏನು ನಿಜ ಬಣ್ಣ ಇದೆ ಅದು ಬಯಲಾಗಿದೆ. ಹಾಗಾಗಿ ಈಗ ಈ ವ್ಯವಸ್ಥಿತ ಜಾಲ ಇದೆ. ಇನ್ನೂ ಹೆಚ್ಚು ಜನ ಈ ನಕಲಿ ತುಪ್ಪವನ್ನ ಮಾರಾಟ ಮಾಡ್ತಾ ಇರುವಂತದ್ರ ಬಗ್ಗೆ ಆರೋಗ್ಯ ಅಧಿಕಾರಿಗಳು ಮತ್ತಷ್ಟು ರೇಡ್ಗಳನ್ನ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಗೋಪಿ ಮಾಹಿತಿಗಾಗಿ.